ಸಚಿವರು ಏನೇನಂತ ಹೇಳಿದ್ರು ಪಾಯಿಂಟ್? ಸಚಿವರು ಏನು ಕೋರ್ಟ್ ಆರ್ಡರ್ ಏನಿದೆ ಅದನ್ನ ಅವರೇ ಏನಾದ್ರೂ ಬಂದ್ ಮಾಡಿದ್ರೆ ತುಂಬಾ ಒಳ್ಳೆ ಕೆಲಸ. ಅಂದ್ರೆ ಅವರಾಗೆ ಬಂದ್ ಮಾಡಿದ್ರೆ, ಅವ್ರು ಇಷ್ಟು ದಿನ ಅವರು ಹೇಳಿದ್ರು, ಇಷ್ಟು ದಿನ ಅವರು ಕೋರ್ಟ್ ಮೇಲೆ ಹಾಕೊಂಡು ಹೇಳ್ತಿದ್ರು. ಇವತ್ತು ಕೋರ್ಟೇ ಹೇಳಿದೆ 6 ವಾರದಲ್ಲಿ ಬಂದ್ ಮಾಡಬೇಕು ಅಂತ. ಅವ್ರೇನಾದ್ರು 6 ವಾರದಲ್ಲಿ ಬಂದ್ ಮಾಡ್ದ ಹೋದ್ರೆ ನಾನ್ ಬಂದ್ ಮಾಡಿಸ್ತೀನಿ. 3 ತಿಂಗಳು ಗೈಡ್ಲೈನ್ಸ್ ಕೊಟ್ಟಿದೆ ಕೋರ್ಟ್, ನಮಗೆ ಕೊಟ್ಟಿದೆ, ನಾವು ಕೋರ್ಟಿಗೆ ಉತ್ತರ ಕೊಡ್ಕೋತೀವಿ. ಈಗ ಸರ್ಕಾರ ಕೊಟ್ಟಿದೆ, ಸರ್ಕಾರ ಕೊಟ್ಟಿದೆ, ನಾವು ಸರ್ಕಾರಕ್ಕೆ ಮಾಡೋದು ಬಿಡೋದು ನಾವು ಉತ್ತರ ಕೊಡ್ಬೇಕಾಗಿರೋದು ಕೋರ್ಟ್ಗೆ, ಯಾವ್ದೋ ಕಂಪ್ನಿಯವ್ರಿಗಲ್ಲ. ಹೌದು, ಕೋರ್ಟ್ಗೆ ಕೊಡ್ಬೇಕು, ಕೋರ್ಟಿಗೆ ಕೊಡ್ಬೇಕು. ನಮಗ್ ಕೊಟ್ಟಿರೋದು ಕೋರ್ಟ್ ಹೇಳಿರೋದು 6 ವಾರದಲ್ಲಿ ಬಂದ್ ಮಾಡಿಸಿ ಅಂತ. 6 ವಾರದಲ್ಲಿ ಇವ್ರನ್ನ ನಾವು ಬಂದ್ ಮಾಡಿಸ್ತೀವಿ ಅಂತ ಹೇಳಿ ಇವತ್ತು ಮಾಧ್ಯಮ ಮುಖಾಂತರನು ಸಹ ಹೇಳಿದ್ದಾರೆ. ನಮ್ ಜೊತೆ ಹೇಳ್ದಲೆ ಅಲ್ಲಿ ಬಂದಂತ ಒಂದು 100 ಚಾಲಕರು ಮುಂದೆ ನಾವ್ ಇವತ್ತು ಏನ್ ಮಾಡಿದ್ವಿ, ಚಾಲಕರನ್ನ ಕರ್ಕೊಂಡು ಹೋಗಿದ್ವಿ. ಸಲ ಏನಾಗುತ್ತೆ, ಅಧ್ಯಕ್ಷರು ಹೋಗಿ ಮೀಟಿಂಗ್ ಹೋಗಿ ಬರೋ ಬದಲು ಚಾಲಕರೇ ಬಂದಾಗ ಏನೇನಾಗುತ್ತೆ ಗೊತ್ತಾಗ್ಲಿ. ಅವ್ರು ಆಚೆ ಬಂದ್ರು, ಕ್ಯಾಬಿನಿಂದ ಆಚೆ ಬಂದು ಎಲ್ಲಾ ಚಾಲಕರು ಮುಂದೆ ಮಾಧ್ಯಮದಲ್ಲಿ ಇವತ್ತು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಇನ್ನೇನಾದ್ರೂ ಸುಪ್ರೀಂ ಕೋರ್ಟ್ ಸ್ಟೇ ತರೋ ಚಾನ್ಸಸ್ ಇದೆಯಾ ಅಂತ ನಿಮ್ ಪ್ರಕಾರ? ಇದೆ ಸರ್, ಅವ್ರ ಹತ್ರ ತುಂಬಾ ದುಡ್ಡಿದೆ. ಆಗ್ಲೇ ಅವ್ರು ಕಂಪ್ನಿ ಉಳಿಸ್ಕೊಳಕೋಸ್ಕರ ಯಾವ ಮಟ್ಟಕ್ಕಾದ್ರೂ ಒಂದಾಗ್ತಾರೆ. ಈಗ ನೋಡಿ, ಒಂದ್ ಕೇಸ್ ಬಂದ ತಕ್ಷಣ 3 ಕಂಪ್ನಿಯವರು ಒಂದಾಗ್ಬಿಟ್ಟಿದ್ದಾರೆ. 3 ಕಂಪ್ನಿಯವರು, ಓಲಾ, ಊಬರ್, ರ್ಯಾಪಿಡೋ, 3 ಕಂಪ್ನಿಯವರು ಒಂದಾಗಿನೇ ಫೈಟ್ ಮಾಡಿದ್ದು ಸರ್ಕಾರದ ಮೇಲೆ. ಸುಪ್ರೀಂ ಕೋರ್ಟ್ಗೆ ಹೋದ್ರು, ಈಗ ಸಚಿವರು ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಹೋದ್ರು ನಾವು ಅಲ್ಲಿ ಲಾಯರ್ನ ಇಟ್ಟು ನಾವು ಫೈಟ್ ಮಾಡ್ತೀವಿ. ಅಂದ್ರೆ ಈಗ ಯಾವ ರೀತಿ ಅಂದ್ರೆ, ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತಂದ್ಬಿಟ್ರೆ ಅದು ಹಂಗೆ ಕೇಸ್ನ ತಳ್ಕೊಂಡು ಹೋಗ್ಬೋದಲ್ಲ ಅಂತ? ಇಲ್ಲ, ಹಂಗಾಗಲ್ಲ ಸರ್. ಸುಪ್ರೀಂ ಕೋರ್ಟ್ಗೆ ಡೆಲ್ಲಿ ಹೋದಾಗ್ಲೂ ಅಷ್ಟೇನೆ, ಹೋದಾಗ್ಲೇ 1 ರಿಂದ 1.5 ತಿಂಗಳು ತೀರ್ಮಾನ, ಅಲ್ಲೇನು ಜಡ್ಜ್ಮೆಂಟ್ ಇದು ನಡೆಯಲ್ಲ. ಇಲ್ಲಿ ಏನು ನಮ್ ಜಡ್ಜ್ಮೆಂಟ್ ಬಂದ್ರೆ ಅದ್ರ ಮೇಲೆ ಅವರು ವಾದ ಮಾಡ್ತಾರೆ. ಹೊಸದಾಗ ಸ್ಟಾರ್ಟಿಂಗ್ ಇಂದ ನಮ್ಗೆ ಲೈಸೆನ್ಸ್ ಕೊಡಿ ಇದ್ರಲ್ಲ, ಇಲ್ಲೇ ಎಲ್ಲ ವಾದ ಎಲ್ಲ ನಡೆದೋಗಿದೆ. ಆದ್ರಿಂದ ಇಲ್ಲಿ ಹೇಳೋದು ಎರಡೇ ಹೇಳ್ಬೋದು, ಗೌರ್ಮೆಂಟ್ ಮತ್ತೆ ಗೈಡ್ಲೈನ್ಸ್ ಕೊಡ್ಬೋದು. 3 ತಿಂಗಳು ಕೇಳೋದು, ನೀವು ಎಷ್ಟು ತಿಂಗಳು ಮಾಡ್ತೀರಾ ಅಂತ ಸರ್ಕಾರ ಕೇಳುತ್ತೆ, ಸರ್ಕಾರದ ವಕೀಲರು ಅದಕ್ಕೆ ವಾದ ಮಾಡ್ತಾರೆ. ಈಗ ಕೊನೆಯದಾಗಿ ನಿಮ್ಮ ಚಾಲಕರ ಪರವಾಗಿ ಹೇಳೋದಾದ್ರೆ ಏನ್ ಹೇಳ್ತೀರಾ? ನಾವು ನಿಜವಾಗ್ಲೂ ಈ ಮಾಧ್ಯಮ ಮುಖಾಂತರ ಚಾಲಕರಿಗೆ ಆಗ್ಲೇ ನಮ್ ಚಾಲಕರು ಹೇಳ್ತಾ ಇದ್ರು, ಇವತ್ತು ಬಂದವರು, ಸರ್ ವ್ಯಾಪಾರ ಚೆನ್ನಾಗಾಗ್ತಿದೆ ಅಂದ್ರೆ ಆಗ್ಲೇ ಬೈಕ್ ಟ್ಯಾಕ್ಸಿಗಳು ಸುಮಾರು ಬಂದಾಗ್ತಾ ಇದೆ. ಅಂದ್ರೆ ಸ್ವಲ್ಪ ತಿಳುವಳಿಕೆ ಇರೋರು, ಹೈಕೋರ್ಟ್ ಆರ್ಡರ್ ಮುಂಚೆಲ್ಲ ನಾವ್ ಹೇಳ್ತಾ ಇದ್ವಿ, ಸಚಿವರು ಆಮೇಲೆ ಕಮಿಷನರ್ ಹೇಳ್ತಿದ್ರು ಯಾರು ಓಡಿಸ್ಬೇಡಿ ಅಂತ. ಇವಾಗ ಹೈಕೋರ್ಟೆ ಬಂದ್ ಮಾಡಿ ಅಂತ ಹೇಳಿರೋದ್ರಿಂದ ಆಗ್ಲೇ ಸುಮಾರು ಬೈಕ್ಗಳು ನಿಂತೋಗಿದ್ದಾವೆ. ಆದ್ರಿಂದ ಏನಾಗಿದೆ, ಆಗ್ಲೇ ಆಟೋ ಚಾಲಕರಿಗೆ ವ್ಯಾಪಾರ ಒಂದು ಮಟ್ಟಕ್ಕೆ ಒಂದು 5-10% ಜಾಸ್ತಿ ಆಗಿದೆ. ಇವತ್ತು ಬಂದವರೆಲ್ಲ ಅದೇ ಹೇಳ್ತಾ ಇದ್ರು. ನಾನ್ ಕೇಳ್ಕೊಳೋದು, ಬೆಂಗಳೂರಿನ ಪ್ರಯಾಣಿಕರು ನಮ್ಮನ್ನ ನಂಬಿದ್ದಾರೆ, ನೀವೆಲ್ಲ ಪ್ರಾಮಾಣಿಕವಾಗಿ ಮೀಟರ್ ಹಾಕೊಂಡು ಇಲ್ಲ ಓಲೋ ಊಬರಲ್ಲಿ ಹೋಗ್ತಿದ್ರೆ ಬಂದ್ ಬಾಡಿಗೆ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಯಾವುದೇ ರೀತಿ ಮಿಸ್ಯೂಸ್ ಆಗ್ದಂಗೆ. ಈಗ ಬೈಕ್ ಟ್ಯಾಕ್ಸಿ ನಿಲ್ತು ಅಂದ ತಕ್ಷಣ ಎದುರುಗಡೆ ಯಾರು ಇಲ್ಲ ಅಂತ ಹೇಳಿ ನಾವು ಮೈ ಮರಿಬಾರ್ದು. ಮತ್ತೆ ನಾವು ಬಂದಿರೋದೇ ಸೇವೆ ಕೊಡ್ಲಿಕ್ಕೋಸ್ಕರ. ನಾವು ಒಳ್ಳೆ ರೀತಿ ಸೇವೆ ಕೊಟ್ಟು ಬೆಂಗಳೂರಿನಲ್ಲಿ ಏನು ಹೆಸರಿದೆ ಆಟೋ ಚಾಲಕರಾಗ್ಲಿ ಟ್ಯಾಕ್ಸಿ ಚಾಲಕ ಉಳಿಸ್ಕೊಳೋಂತ ಕೆಲಸ ಮಾಡೋಣ. ಯಾವುದೇ ಕಾರಣಕ್ಕೂ ನೀವುಗಳು ಅದನ್ನ ಬಾಡಿಗೆ ಜಾಸ್ತಿ ಅಂತೇಳಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡು ಮತ್ತೊಮ್ಮೆ ಆಟೋ ಚಾಲಕರಿಗೆ ಕೆಟ್ಟ ಹೆಸರು ತರುವಂತ ಕೆಲಸ ಆಗ್ಬಾರ್ದು ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀನಿ. ಅದೇ ಅದ್ರ ಬಗ್ಗೆನೇ ಹೇಳ್ತಾ ಇದ್ರಿ. ಈಗ ಅದು ಅಲ್ಲದೆ ಆಟೋ ಅಂದ ತಕ್ಷಣ ಡಬಲ್ ತ್ರಿಬಲ್ ನಿಮ್ಗೆ ಗೊತ್ತೇ ಇದೆ. ಈಗ ಬೇರೆಯವರಾದ್ರೂ ಅದನ್ನೇ ಹೇಳ್ತಾ ಇರೋದು, ಇವ್ರು ಇದನ್ನ ಕರೆಕ್ಟ್ ಮಾಡ್ಕೊಂಡ್ರೆ ಆಟೋದಲ್ಲಿ ಹತ್ತಕ್ಕೆ ನಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತ. ಸರ್, ಈಗ ನಾವು ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಮತ್ತೆ ಆಟೋ ವಿಚಾರವಾಗಿ ನೋಡಿದ್ರೆ ಬೈಕಲ್ಲೂ ಏನು ಕಮ್ಮಿ ರೇಟ್ ಇಲ್ಲ ಸರ್. ಈಗೆಲ್ಲ ಆನ್ಲೈನ್, ಮುಂಚೆ ಕಮ್ಮಿ ತೋರಿಸ್ತಾ ಇದ್ರು, ಎಲ್ಲ ಆನ್ಲೈನ್ ಇರೋದ್ರಿಂದ ತುಂಬಾ ಬೈಕ್ಗೂ ಅದಕ್ಕೆ 20 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಆಟೋಗೆ. ಈಗ ನಾವು ಕೇಳೋದೇನಂದ್ರೆ, ಆಟೋ ಏನಾಗಿದೆ, ಒಬ್ಬ ಡ್ರೈವರ್ ಬಂದ್ರೆ 12 ಅವರ್ ಓಡಿಸ್ಬೇಕು. ಈಗ ಅವನು ಬೈಕ್ ಟ್ಯಾಕ್ಸಿ ನಿಂತ ತಕ್ಷಣ 12 ಅವರ್ ಓಡಿಸಿದ್ರೆ ಅವಾಗ ಪೂರ್ತಿ ಪ್ರಮಾಣದಲ್ಲಿ ಅವನಿಗೆ ಒಳ್ಳೆ ಆದಾಯ ಬರುತ್ತೆ. ಅದನ್ನ ಬಿಟ್ಟು ಇವನ್ ಮೈ ಮರ್ತು ಸ್ಟ್ಯಾಂಡ್ ಅಲ್ಲಿ ಮಾತಾಡ್ಕೊಂಡು ಬಂದ ಕಡೆ ಹೋಗಲ್ದಲೆ ಕಸ್ಟಮರ್ಗೆ ತೊಂದರೆ ಕೊಟ್ರೆ ನಾಳೆ ಸರ್ಕಾರ ಯಾವ್ದು ನಿರ್ಧಾರ ತಗೊಂಡ್ರು ನಾವು ಅವಾಗ ಅದಕ್ಕೆ ಭದ್ರ ಆಗ್ಬೇಕಾಗತ್ತೆ. ಏನ್ ಬಂದಾದ ತಕ್ಷಣ ನಾವ್ ಯಾವ್ದೇ ರೀತಿ ಸಮಸ್ಯೆ ಬರ್ದಂಗೆ ಬೆಂಗಳೂರಿನ ಪ್ರಯಾಣಿಕರಿಗೆ ನಾವು ಸೇವೆ ಕೊಟ್ರೆ ಆಟೋ ಟ್ಯಾಕ್ಸಿ ಡ್ರೈವರ್ಗಳು, ಅವಾಗ ಸರ್ಕಾರನೂ ಯೋಚನೆನೂ ಮಾಡಲ್ಲ ಬೈಕ್ ಟ್ಯಾಕ್ಸಿ ಬೇಕಾ ಅಂತ. ಕರೆಕ್ಟ್ ಆಗಿ ಸರ್ವಿಸ್ ಕೊಟ್ರೆ ಈಗ ನಮ್ಮ ಅಂಗಳದಲ್ಲಿದೆ ಚೆಂಡು, ಎಲ್ಲ ಆಟೋ ಚಾಲಕರು ಮೀಟರ್ ಹಾಕೊಂಡು ಯಾವುದೇ ರೀತಿ ಸಮಸ್ಯೆ ಬರ್ದಂಗೆ ಗಾಡಿ ಓಡಿಸಿದ್ರೆ ಅದೇನಾಗ್ಬಿಡುತ್ತೆ, ಸರ್ಕಾರ ಯೋಚನೆ ಮಾಡಕ್ಕೂ ಹೋಗಲ್ಲ. ಹೋಗ್ರಪ್ಪ ಬೈಕ್ ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಅಷ್ಟಾದ್ರೆ ಸಾಕು.